ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಶು ಮೀಡಿಯಾ ಕನ್ನಡ. ಇವತ್ತು ಸೋಮವಾರ, ಆಲ್ರೆಡಿ ಮಧ್ಯಾಹ್ನ 4 ಗಂಟೆ ಆಗಿದ್ದೇನೆ ಸಮಯ. ಸೊ ಇವಾಗಿಂದ ನಾನು ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಸ್ವಲ್ಪ ಗೋಲ್ಡ್ ಕಲೆಕ್ಷನ್ ತೋರ್ಸೋಣ ಅಂತ ಅನ್ಕೊಂಡಿದ್ದೀನಿ. ಕೆಲವೊಂದು ಗೋಲ್ಡ್ ಡಿಸೈನ್ಗಳನ್ನ ನಾನು ಹಿಂಗೆ ನಿಜ ವಿಡಿಯೋ ಮಾಡ್ಕೊಳಕ್ಕೂ ಬಿಡೋದಿಲ್ಲ. ಇವು ಗಲಾಟಿನೇ, ಇವರು ಜಾಸ್ತಿ ಆಟಗಳು. ಸೊ ಇವತ್ತಿನ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಇನ್ನು ಸಂಜೆ ಆಗಿತ್ತು, ಹಾಗಾಗಿ ಅಕ್ಕ ರೀಲ್ಸ್ ಮಾಡ್ತೀನಿ ಪಾಪು ಜೊತೆ ಅಂತ ಹೇಳಿದ್ದು. ಸೊ ಹಾಗಾಗಿ ಅವರಿಬ್ರದ್ದು ಒಂದನ್ನು ನನ್ನ ತಮ್ಮ ವಿಡಿಯೋ ಮಾಡ್ಕೊತಾ ಇದ್ದ. ಅವನು ಎಷ್ಟು ಹೇಳ್ಕೊಟ್ರು ಯಾವುದು ಅಣ್ಣಯ್ಯ ಅಣ್ಣಯ್ಯ ಬಾರೋ ಫಿಲ್ಮ್ದು ಅಣ್ಣಯ್ಯ ಅಣ್ಣಯ್ಯ ಬಾರೋ ಸಾಂಗ್ ಇದೆ. ಅದು ಎಷ್ಟು ಹೇಳ್ಕೊಟ್ರು ಅವನು ಸರಿಯಾಗಿ ಮಾಡ್ತಾನೆ ಇರಲಿಲ್ಲ. ಅವಳಿಗೆ ತುಂಬ ಇಷ್ಟ ಆಗಿತ್ತು ಇದನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು, ಬಟ್ ಆದರೆ ಅವ್ನು ಸರಿಗೆ ಮಾಡ್ತಾ ಇರಲಿಲ್ಲ. ಅಮ್ಮನೇ ಬೀಳಿಸ್ತಾರಾ? ಏನ್ ಮಾಡ್ಬೇಡ, ಅವ್ನು ಚೆನ್ನಾಗಿ ಕೂತ್ಕೊಳಕಲ್ಲ, ಕೂತ್ಕೋಬೇಕು ಹಂಗ ತೊಡ ಮೇಲೆ ಬಂದು. ಕೊನೆಗೂ ಕೂಡ ಅವ್ನು ಸರಿಯಾಗಿ ಮಾಡಲೇ ಇಲ್ಲ. ಒಂದು ಮಾತ್ರ ತುಂಬಾ ಅಂದರೆ ತುಂಬಾ ಫನ್ನಿಯಾಗಿತ್ತು ಅವ್ರು ಮಾಡಿದ್ದು. ಅವ್ನು ಬೀಳ್ಸೇ ಬಿಟ್ಟ, ಅದಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ ಮಾತ್ರ. ಸಂಜೆ ಈಗಿರೋ ಹಾಗೆ ಕೂತಿದ್ವಲ್ಲ, ತುಂಬ ಎಂಜಾಯ್ ಮಾಡಿದ್ವಿ ಅವ್ರ ರೀಲ್ಸ್ ನೋಡಿಬಿಟ್ಟು. ಹಾಗೆಯೇ ಇನ್ನು ಕೆಲವೊಂದೊಂದು ಗೋಲ್ಡ್ ಡಿಸೈನ್ ತೋರಿಸೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನಾನು. ಆಲ್ಮೋಸ್ಟ್ ಎಲ್ಲದೂ ಕೂಡ ನೆಕ್ಕಿಗೆ ಸರಗಳನ್ನೇ ನಾನು ತೋರಿಸಿರೋ ಅಂಥದ್ದು. ಇದು ಬಂದ್ಬಿಟ್ಟು ಅಂದರೆ ಚಿಕ್ಕ ಮಕ್ಕಳಿಗೆ ಬಳೆ. ಇದು ಬಂದ್ಬಿಟ್ಟು ಆ್ಯಂಟಿಕ್ ಪೀಸ್ ಬಳೆನೇ. ಇದು ಆ್ಯಂಟಿಕ್ ಡಿಸೈನ್ ಬಳೆ. ಇದು 10 ಗ್ರಾಮ್ ಇದೆ. ಇದು ಸ್ವಲ್ಪ ದೊಡ್ಡವರಾದ್ರೂ ಕೂಡ ಈ ಒಂದು ಬ್ಯಾಂಗಲ್ನ ಹಾಕೊಬೋದು. ಆ ರೀತಿಯಾಗಿರುತ್ತೆ. ಚಿಕ್ಕದು ಬೇಕಾದರೆ ಚಿಕ್ಕದನ್ನ ಮಾಡ್ಕೊಬೋದು, ದೊಡ್ಡದು ಬೇಕಾದರೆ ದೊಡ್ಡದನ್ನು ಕೂಡ ಮಾಡ್ಕೋಬೋದು. ಅಂದರೆ ಒಂದು 10 ವರ್ಷ ತನಕ ಇದೊಂದು ಬ್ಯಾಂಗಲ್ನ ಹಾಕ್ಕೊಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ಅಂದರೆ 1 ವರ್ಷ 2 ವರ್ಷ ಮಕ್ಕಳಿಂದ 10 ವರ್ಷದ ಮಕ್ಕಳ ತನಕ ಈ ರೀತಿಯಾದ ಡಿಸೈನ್ನ ಮಾಡಿಸ್ಕೊಂಡ್ರೆ ಹಾಕ್ಕೊಬೋದು. ಅದು ಮಧ್ಯ ಸ್ಟೋನ್ ಅಂದರೆ ಏನು ಹರಳು ಬಂದಿದೆ, ಗ್ರೀನ್ ಮತ್ತು ಪಿಂಕ್ ಕಲರ್ ಬಂದಿದೆ. ಸೊ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಈ ಡಿಸೈನ್ ಅಂತಲೇ ಹೇಳ್ಬೋದು. ನನಗೆ ಪರ್ಸ್ನಲಾಗಿ ತುಂಬಾ ಇಷ್ಟ ಈ ಬ್ಯಾಂಗಲ್ಸು. ತುಂಬಾ ಚೆನ್ನಾಗಿದೆ, ತುಂಬ ಗಟ್ಟಿಯಾಗೂ ಕೂಡ ಇದೆ. ಕರೆಕ್ಟಾಗಿ ಇದು 10 ಗ್ರಾಮ್ ಇದೆ. ಹಾಗೆಯೇ ಇನ್ನು ಇದು ಬಂದುಬಿಟ್ಟು ಡೈಲಿ ಯೂಸ್ದು ಇಯರಿಂಗ್ಸ್ ಬಂದುಬಿಟ್ಟು ಇದು ಒಂದು 2.5 ಗ್ರಾಮ್ ಅಂತ ಅನಿಸುತ್ತೆ, 916. ಆ ಬಳೆ ಬಂದುಬಿಟ್ಟು KDM. ಇದು ಬಂದುಬಿಟ್ಟು 916, 2.5 ಗ್ರಾಮ್ ಇದೆ. ಇದು ಡೈಲಿ ಯೂಸಿಗೆ ಹಾಕೊಳ್ಳುವಂಥದ್ದು. ಡೈಲಿ ಯೂಸಿಗೆ ಹಾಕ್ಕೊಂಡ್ರೆ ಈ ರೀತಿಯಾದಂಥ ಇಯರಿಂಗ್ಸ್ ಚೆನ್ನಾಗಿರುತ್ತೆ, ಅರಳು ಕೂಡ ಬೀಳೋದಿಲ್ಲ, ಚೆನ್ನಾಗಿರುತ್ತೆ. ಹಾಗಾಗಿ ಇನ್ನು ನೆಕ್ಸ್ಟ್ ಬಂದು ಮಾಂಗಲ್ಯ ಚೈನ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದು ಬಂದು ಹೊಸ ಡಿಸೈನ್ ಅಂತಲೇ ಹೇಳ್ಬೋದು. 2 ಎಳೆದು ಇದು ಬಂದುಬಿಟ್ಟು 60 ಗ್ರಾಮ್ಸ್ ಇದೆ. ಇದು ಒಟ್ಟು ಟೋಟಲ್ ಆಗಿ 60 ಗ್ರಾಮ್ ಇದೆ, 916. ಇದು ಮಧ್ಯ ಗೋಲ್ಡ್ ಮಣಿನೂ ಕೂಡ ಬಂದಿದೆ, ನೀವು ನೋಡ್ಬೋದು. 2 ಎಳೆ, ಒಂದೊಂದು ಎಳೆಯಲ್ಲೂ ಕೂಡ ಒಂದೊಂದು ಗೋಲ್ಡ್ ಮಣಿ ಇದೆ, ಮತ್ತು 2 ಕರಿಮಣಿಗಳಿದೆ. ಇದು ಒಂಥರ ಸಿಕ್ಕಾಪಟ್ಟೆ ಅಟ್ರ್ಯಾಕ್ಟಿವ್ ಆಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ಮತ್ತು ಯೂಸ್ ಮಾಡ್ಕೊಬೋದು, ಏನೇನು ಕಟ್ಟೇನಾಗೋದಿಲ್ಲ, ಚೆನ್ನಾಗಿರುತ್ತೆ. ಇದು ಒಂಥರ ಯಾವ ಥರ ಅಂತಂದರೆ ಬಟಾಣಿ, ಇದು ಮೆಂತ್ಯ ಡಿಸೈನು ಅಂತಲೂ ಹೇಳೋಕ್ಕಾಗಲ್ಲ, ಕಿಟ್ಕ್ಯಾಟ್ ಡಿಸೈನು ಅಂತಲೂ ಹೇಳೋಕ್ಕಾಗಲ್ಲ, ಆ ರೀತಿಯಾಗಿದೆ. ಮಧ್ಯ ಡಿಸೈನ್ ಚೆನ್ನಾಗಿದೆ, ಒಂಥರ ಡಿಫ್ರೆಂಟಾಗಿ. ನನಗೆ ತುಂಬಾ ಇಷ್ಟ ಆಯಿತು. ತುಂಬಾ ಚೆನ್ನಾಗಿದೆ ಅದು, ಆ ಡಿಸೈನ್ ಅಂತಲೇ ಹೇಳ್ಬೋದು.
ಬೇಕಿದ್ರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ. ಹಾಗೆಯೇ ಇನ್ನು ಬಂದ್ಬಿಟ್ಟು ನಾನು ಡೈಲಿ ಯೂಸ್ ಸರಗಳನ್ನ ನಾನು ತೋರಿಸ್ತಾ ಇದ್ದೀನಿ. ಇದು ನಾವು ಏನಾದರೂ ಕೆಲವರು ತುಂಬ ದಪ್ಪ ಬೇಕು ಅಂತ ಇಷ್ಟಪಡ್ತಾರಲ್ವ, ಅಂಥವ್ರು ಈ ರೀತಿಯಾಗಿ ಮಾಡಿಸ್ಕೊಬೋದು. ಗ್ರಾಮ್ ಬಂದ್ಬಿಟ್ಟು ಇದು 20 ಗ್ರಾಮ್ ಇದೆ. ಇದಕ್ಕೊಂದು ಡಾಲರ್ ಇದೆ. ಡಾಲರ್ ಬಿಟ್ಟು ಸರ ಒಂದೇ 20 ಗ್ರಾಮ್ ಇದೆ. ಡಾಲರ್ ಬಂದ್ಬಿಟ್ಟು ಎಕ್ಸ್ಟ್ರಾ. ದಪ್ಪ ಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ಮಾಡ್ಕೊಬೋದು. ಈ ರೀತಿಯಾದಂಥ ಸರನ ಮಾಡಿಸ್ಕೊಬೋದು. ಸ್ಕ್ರೀನ್ಶಾಟ್ ತೊಗೊಳ್ಳಿ ಬೇಕಿದ್ರೆ, ನಿಮಗೆ ಬೇಕಂತ ಹೇಳಿದ್ರೆ. ತುಂಬಾ ಚೆನ್ನಾಗಿದೆ ಈ ಒಂದು ಡಿಸೈನ್ ಅಂತ ಹೇಳ್ಬೋದು. ಈ ಡಿಸೈನ್ ಹೆಸರು ನನಗೆ ಗೊತ್ತಿಲ್ಲ, ಏನು ಡಿಸೈನ್ ಅಂತ ಹೇಳ್ಬಿಟ್ಟು. ಇದು ಬಂದುಬಿಟ್ಟು 20 ಗ್ರಾಮ್ ಇದು ಸರ ಇರೋದು. ಇದು ಅಷ್ಟೇ ಡಾಲರ್ ಎಕ್ಸ್ಟ್ರಾ. ಆ ಸರ ಒಂದೇ ಬಂದುಬಿಟ್ಟು 20 ಗ್ರಾಮ್ಸ್ ಇದೆ ಇದು ಸರ. ಈ ಡಿಸೈನು ತುಂಬಾ ಚೆನ್ನಾಗಿದೆ. ಇದು ಡೈಲಿ ಯೂಸಿಗೆ ಮಾಡ್ಕೊಬೋದು, ಹಾಕೊಬೋದು. ಇದೇನು ಕಟ್ಟಾಗಲ್ಲ. ಡೈಲಿ ಯೂಸಿಗೆ ನಾವು ಯೂಸ್ ಮಾಡಿಕೊಂಡ್ರೆ ಈ ರೀತಿಯಾದಂಥ ಸರಗಳನ್ನ. ನಾನು ಫಸ್ಟ್ ತೋರಿಸಿದ್ನಲ್ಲ, ಅದು ಡೈಲಿ ಯೂಸಿಗೆ ಅಷ್ಟು ಸೂಟಬಲ್ ಅಲ್ಲ ಅಂತ ಅನಿಸುತ್ತೆ. ಈಗ ಎರಡನೇ ತೋರಿಸ್ತಾ ಇದ್ದೀನಲ್ಲ, ಇದು ಬಂದ್ಬಿಟ್ಟು ಡೈಲಿ ಯೂಸಿಗೆ ನಾವು ಯೂಸ್ ಮಾಡ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇದು ಬಂದ್ಬಿಟ್ಟು ಮೆಂತ್ಯ ಡಿಸೈನ್ ಅಂತ ಹೇಳ್ತಾರೆ ನೋಡಿ, ಇದು ಮೆಂತ್ಯ ಡಿಸೈನು. ಇದು ಬಂದ್ಬಿಟ್ಟು 10 ಗ್ರಾಮ್ ಇದೆ. ಹಾಗೆಯೇ ಡಾಲರ್ ಎಕ್ಸ್ಟ್ರಾ ಇದು. ಸೊ ಸರ ಒಂದೇ 10 ಗ್ರಾಮ್ ಇದೆ ಇದು. ಇವಾಗ ಇದು ಬಂದ್ಬಿಟ್ಟು ಇದು ಅಷ್ಟೇ, ಈ ಗಂಡು ಮಕ್ಕಳೆಲ್ಲರೂ ತುಂಬ ದಪ್ಪ ಬೇಕು ಅಂತ ಇಷ್ಟಪಡ್ತಾರಲ್ಲ, ಅಂಥವ್ರು ಈ ರೀತಿಯಾಗಿ ಮಾಡಿಸ್ಕೊಬೋದು. ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಇದು ಬಂದ್ಬಿಟ್ಟು 20 ಗ್ರಾಮ್ಸ್ ಇದೆ. ಇದನ್ನು ಕೂಡ ತುಂಬಾ ಚೆನ್ನಾಗಿದೆ. ಅಂದರೆ ಆವಾಗವಾಗ ಯೂಸ್ ಮಾಡ್ಕೊಬೋದು. ಡೈಲಿ ಯೂಸಿಗೆ ಅಂದರೆ ಸ್ವಲ್ಪ ಇದಂತ ಅನಿಸುತ್ತೆ. ನಿಮಗೆ ಬೇಕಂತ ಹೇಳಿದ್ರೆ ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ಎಲ್ಲದೂ ಕೂಡ ಡಿಸೈನ್ಗಳು ಅಂತಲೇ ಹೇಳ್ಬೋದು. ಇದೊಂಥರ ತುಂಬಾ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ನಾನು ಫಸ್ಟ್ ಟೈಮ್ ಅಂಗಡಿಲಿ ನೋಡಿದ್ದು. ತುಂಬಾ ಚೆನ್ನಾಗಿತ್ತು ಇದು ಡಿಸೈನು. ಈ 4 ಕೂಡ ಅಂದರೆ 3 20 ಇದೆ. ಇನ್ನೊಂದು 10 ಗ್ರಾಮ್ ಇದೆ. ನೀವು ಬೇಕಂತ ಹೇಳಿದ್ರೆ ಎಲ್ಲದ್ರದ್ದು ಕೂಡ ಸ್ಕ್ರೀನ್ಶಾಟ್ ತಗೊಬೋದು. ತುಂಬ ಚೆನ್ನಾಗಿದೆ ಈ ಡಿಸೈನ್ಗಳಂತ ಹೇಳ್ಬೋದು. ಮಕ್ಕಳಿಗಾಗಿರ್ಬೋದು ಅಥವಾ ದೊಡ್ಡವ್ರಿಗಾಗಿರ್ಬೋದು. ಡೈಲಿ ಯೂಸಿಗೆ ಮಾತ್ರ ತುಂಬಾ ಚೆನ್ನಾಗಿದೆ. ಹಾಗೆ ಇನ್ನು ಚಿಕ್ಕ ಮಕ್ಕಳದು ರಿಂಗ್ ಬಂದುಬಿಟ್ಟಿದ್ದು. ಇದು ಕೂಡ ತುಂಬಾ ಚೆನ್ನಾಗಿದೆ. ಮೇಲೆ ಎಲೆಗಳ ಥರ ಡಿಸೈನ್ ಇದೆ. ತುಂಬಾ ಚೆನ್ನಾಗಿದೆ. ಇದು ಬಂದುಬಿಟ್ಟು 2 ಗ್ರಾಮ್ ಇದೆ. ಡೈಲಿ ಯೂಸಿಗೂ ಕೂಡ ಹಾಕೊಬೋದು. ಏಕೆಂದರೆ ಅರಳೇನೂ ಇರೋದಿಲ್ವಲ್ಲ, ಹಂಗಾಗಿ ಇನ್ನು ಮಕ್ಕಳಿಗೆ ನಾವೇನು ಡೈಲಿ ಯೂಸಿಗೆ ಹಾಕೋದಕ್ಕೆ ಹೋಗೋದಿಲ್ವಲ್ಲ. ಸೊ ಅರಳಿಲ್ದೇ ಇರೋ ರೀತಿಯಾಗಿ ಈ ರೀತಿಯಾಗಿ ಸಾದಾ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಏಕೆಂದರೆ ಮಕ್ಳಿಗೆ ಅಷ್ಟು ಏನು ಯೂಸ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅವಕ್ಕೆ. ಸೊ ಹಂಗಾಗಿ ಈ ರೀತಿಯಾದಂಥ ಒಂದು ರಿಂಗ್ ಬೆಸ್ಟ್ ಅಂತಲೇ ಹೇಳ್ಬೋದು ಚಿಕ್ಕ ಮಕ್ಕಳಿಗೆ. ಇದು ಕೂಡ ತುಂಬಾ ಚೆನ್ನಾಗಿದೆ ಡಿಸೈನು. ಬೇಕಂತ ಹೇಳಿದರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಹಾಗೇನು ಇದು ಬಂದು 2 ಗ್ರಾಮ್ ಇದೆ ಕರೆಕ್ಟಾಗಿ. ಇವತ್ತಿನ ಒಂದು ವಿಡಿಯೋ ಇಷ್ಟೇ. ಇವತ್ತಿನ ಒಂದು ಲಾಗ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಇವತ್ತಿನ ಒಂದು ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ.